ಇವತ್ತ ಜುಲೈ 1ನೇ ತಾರೀಕು ಮಂಗಳವಾರ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹೌದು ಸ್ನೇಹಿತರೆ, ನೀವೇನಾದ್ರೂ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರೆ ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು. ಇವತ್ತು ಜುಲೈ 1ನೇ ತಾರೀಕು ನಿಮ್ಮ ಖಾತೆಗಳಿಗೆ 21ನೇ ಕಂತಿನ ಹಣ ಬಿಡುಗಡೆ. ಇದೊಂದೇ ಗುಡ್ ನ್ಯೂಸ್ ಅಲ್ಲ, ಕೆಲವರಿಗೆ ಯಾರಿಗೆ 20ನೇ ಕಂತಿನ ಹಣ ಬಂದಿಲ್ಲ, ಪೆಂಡಿಂಗ್ ಹಣ ಬಂದಿಲ್ಲ ಅಂತವ್ರು ಕೂಡ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇನ್ನು ಕೆಲವರಿಗೆ ಮಾತ್ರ 20ನೇ ಕಂತಿನ ಹಣ ಬರಬೇಕಾಗಿದೆ. ಬಹಳಷ್ಟು ಮಂದಿ ಆಲ್ಮೋಸ್ಟ್ ಎಲ್ಲರಿಗೂ ಬಂದಿದೆ. ಇನ್ನೊಂದು 30% ಜನಗಳಿಗೆ 20ನೇ ಕಂತಿನ ಹಣ ಬರ್ಬೇಕಂತೆ, ಅದು ಕೂಡ ಇವತ್ತ ರಿಲೀಸ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಯಾವ್ಯಾವ ಜಿಲ್ಲೆಗಳಿಗೆ 20ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ, ಮತ್ತೆ ಮೊದಲನೇ ಹಂತದ 21ನೇ ಕಂತಿನ ಹಣ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ, ಇದೀಗ ಒಂದು ಹೊಸ ಅಪ್ಡೇಟ್ ಬಂದಿದೆ. ಅದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರಿ. ಯಾಕಂದ್ರೆ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಾನ ಇರ್ತೀರಾ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ. ಕೆಲವರಂತೂ 2 ಕಂತು 3 ಕಂತುಗಳ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ದಾರೆ. ಕೆಲವರಂತೂ 20ನೇ ಕಂತಿನ ಹಣವನ್ನ ಪಡೆದು 21ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರ ಏನಿದೆ ಏನು ಹಂತವಾಗಿ ಹಣವನ್ನ ಬಿಡುಗಡೆ ಮಾಡ್ತಾನೆ ಇದೆ. ಆದ್ರೆ ಇಲ್ಲಿ ಸ್ವಲ್ಪ ಡಿಲೇ ಆಗಿ ನಿಮ್ಮ ಖಾತೆಗಳಿಗೆ ಹಣ ಬರ್ತಾ ಇದೆ. ಒಂದು ಕ್ಲಿಯಾರಿಟಿಯನ್ನ ನಿಮ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಅಲ್ಲಿ ರಾಜ್ಯ ಸರ್ಕಾರ ಯಾವುದೇ ಗ್ಯಾರಂಟಿಗಳನ್ನ ನಿಲ್ಸೋದಿಲ್ಲ. ಬಹಳಷ್ಟು ಮಂದಿಯಲ್ಲಿ ಗೊಂದಲ ಇರ್ಬೋದು, ನಮ್ಗೇನು ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತಾ ಇಲ್ಲ, ಯಾಕೆ ಬಂದಾಗಿದೆ, ಏನು ಹಣ ಬಿಡುಗಡೆ ಮಾಡ್ತಾರಲ್ಲ ಇನ್ ಮುಂದೆ ಅನ್ನೋದು ಸ್ವಲ್ಪ ಗೊಂದಲ ಇದೆ. ಸೊ ಆ ತರ ಏನು ಟೆನ್ಷನ್ ಬೇಡ. ಯಾಕಂದ್ರೆ ಖುದ್ದಾಗೆ ಮುಖ್ಯಮಂತ್ರಿಗಳೇ ಅನೌನ್ಸ್ ಮಾಡಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಲ್ಸಲ್ಲ, ಗ್ಯಾರಂಟಿಗಳನ್ನ ನಿಲ್ಸಲ್ಲ ಅಂತ ಹೇಳಿದ್ದಾರೆ. ಸೊ ಅದಕ್ಕಾಗಿ ಇಲ್ಲಿ ಬಜೆಟ್ ನಲ್ಲಿ ಫಂಡ್ ಅನ್ನ ಕೂಡ ತೆಗೆದಿಟ್ಟಿದೀವಿ ಅಂತ ಹೇಳಿದ್ದಾರೆ. ಸೊ ಆ ಒಂದು ಫಂಡ್ ಅನ್ನ ಈಗ ಯುಟಿಲೈಸ್ ಮಾಡಿಕೊಳ್ತಾ ಇದಾರೆ, ಅಂದ್ರೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ನಮಗೆ ಬಂದಿರುವಂತಹ ಒಂದು ವರದಿ ಪ್ರಕಾರ ಇವತ್ತ ಆಲ್ಮೋಸ್ಟ್ 20ನೇ ಕಂತಿನ ಹಣ 21ನೇ ಕಂತಿನ ಹಣ ಕಂಪಲ್ಸರಿ ಎಲ್ಲಾ ಒಂದು ಗೃಹಲಕ್ಷ್ಮಿಯರಿಗೆ ಬರುತ್ತೆ. ಹಾಗಾದ್ರೆ ಬನ್ನಿ ಹೆಚ್ಚಿನ ಒಂದು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ಇದರಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳು ಆಗಿವೆ, ಅವು ಏನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಇವತ್ತ ಯಾರ್ಯಾರಿಗೆ 21ನೇ ಕಂತಿನ ಹಣ ಬರುತ್ತೆ, ಯಾರಿಗೆ 4,000 ಬರುತ್ತೆ, ಯಾರಿಗೆ 2,000 ಬರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೋಡೋಣ. ಬಹಳಷ್ಟು ದಿನಗಳಿಂದ ಬಹಳಷ್ಟು ಮಂದಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಲ್ಲ, ಸೊ ಎಸ್ಪೆಷಲಿ ಅಂತವ್ರು ನೋಡ್ಲೇಬೇಕಾದಂತ ಮಾಹಿತಿ. ಯಾಕಂದ್ರೆ ಇವತ್ತ ಜುಲೈ 1ನೇ ತಾರೀಕು ಮಂಗಳವಾರ ನಿಮ್ಮ ಖಾತೆಗಳಿಗೆ ಈ ಒಂದು ಹಣ ಅನ್ನೋದು ಸಂಪೂರ್ಣವಾಗಿ ಬಿಡುಗಡೆ ಆಗ್ತಾ ಇದೆ. ಬನ್ನಿ ಹೆಚ್ಚಿನ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ. ಹೌದು ಸ್ನೇಹಿತರೆ, ಇದೀಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೊಸ ಅಪ್ಡೇಟ್ ಬಂದಿರುವಂತದ್ದು. ಜುಲೈ 1ನೇ ತಾರೀಕು ಏನಿದೆ, ಇವತ್ತ 21ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದ್ರ ಜೊತೆಗೆ ಇಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ಕೂಡ ಇದೆ ಗೃಹಲಕ್ಷ್ಮಿಯರಿಗೆ. ಅದು ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಅತಿ ಶೀಘ್ರದಲ್ಲೇ ಚಿಟ್ ಫಂಡ್ ಅನ್ನ ರಾಜ್ಯ ಸರ್ಕಾರ ಪ್ರಾರಂಭ ಮಾಡ್ತಾ ಇದೆ. ನಿಮಗೆ ಬಹಳಷ್ಟು ಸಲ ಹೇಳಿದ್ದೀನಿ ನಾನು, 2,000 ರೂಪಾಯಿ ಹಣ ಯಾರು ಅದರಲ್ಲಿ ಹೂಡಿಕೆ ಮಾಡ್ತಾರೆ ಅವರಿಗೆ ಲಾಸ್ಟ್ಗೆ ಕೊನೆಯಲ್ಲಿ ಡಬಲ್ ಅಮೌಂಟ್ ಬರುತ್ತೆ ಅಂತ. ಇದು ರಾಜ್ಯ ಸರ್ಕಾರದ ಪ್ಲಾನ್. ಇದು ಅತಿ ಶೀಘ್ರದಲ್ಲೇ ಈ ಒಂದು ಚಿಟ್ ಫಂಡ್ ಅನ್ನ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಕಡೆಯಿಂದ. ಅಂದ್ರೆ 2,000 ರೂಪಾಯಿ ಪ್ರತಿ ತಿಂಗಳ ಏನು ಹಣ ಬರುತ್ತೆ, ಅದು ಯಾರಿಗೆ ಆ ಒಂದು ಚಿಟ್ ಫಂಡ್ ನಲ್ಲಿ ಹೂಡಿಕೆ ಮಾಡಿ ಹಣವನ್ನ ಡಬಲ್ ಮಾಡ್ಕೊಳ್ಬೇಕಂತಿರ್ತಾರೆ ಅಂತವರು ರಾಜ್ಯ ಸರ್ಕಾರದ ಒಂದು ಚಿಟ್ ಫಂಡ್ ಇದು, ಅದರಲ್ಲಿ ನೀವು ಹೂಡಿಕೆಯನ್ನ ಮಾಡಬಹುದು. ಅಂದ್ರೆ ಪ್ರತಿ ತಿಂಗಳ ಆ 2,000 ರೂಪಾಯಿ ಅನ್ನೋದು ಆ ಚಿಟ್ ಫಂಡ್ ನಲ್ಲಿ ಸೇವ್ ಆಗ್ತಾ ಹೋಗುತ್ತೆ. ಸೊ ಯಾರಿಗೆ ಬೇಡ ಅಂತಾರ ಅವರು ಡೈರೆಕ್ಟ್ ಆಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣವನ್ನ ಪಡೆದುಕೊಳ್ಬಹುದು. ಇದು ಅತಿ ಶೀಘ್ರದಲ್ಲೇ ಬರುತ್ತೆ. ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಪ್ರತಿಯೊಬ್ಬರಿಗೂ ಯಾರ್ಯಾರು ಅಪ್ಲಿಕೇಶನ್ ನ ಹಾಕಿದ್ರೆ ಅಂತವ್ರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಪೆಂಡಿಂಗ್ ಇದ್ರು ಕೂಡ ಆ ಒಂದು ಹಣವನ್ನ ನಾವು ರಿಲೀಸ್ ಮಾಡ್ತೀವಿ ಅಂತ ಖುದ್ದಾಗೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸೊ ಅಂದ್ರೆ ಇಲ್ಲಿ ಬಹಳಷ್ಟು ಮಂದಿ ಏನಪ್ಪಾ ಅಂತಂದ್ರೆ, ಕೆಲವ್ರಿಗೆ 2 ಕಂತು, ಕೆಲವ್ರಿಗೆ 3 ಕಂತು ಈ ರೀತಿ ಪೆಂಡಿಂಗ್ ಇದೆ ಅಂತೆ. ಸೊ ಅಂತವ್ರು ಹಣ ಬರೋದಿಲ್ಲ ಅಂತ ಸುಮ್ಮನೆ ಆಗಿದ್ದಾರೆ. ಸೊ ಡೋಂಟ್ ವರಿ, ಅಂತವ್ರು ಕೂಡ ಹಣ ಬರುತ್ತೆ ಅಂತ ಮಾಹಿತಿ ಬಂದಿದೆ. ಈಗ ಮೇನ್ ಟಾಪಿಕ್ ಗೆ ಬಂದ್ಬಿಡೋಣ. ಇವತ್ತ ಏನಿದೆ ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಇನ್ನು 30% ಜನಗಳಿಗೆ ಬಿಡುಗಡೆ ಆಗಿಲ್ಲಂತೆ. ಅದು ಕೂಡ ಇವತ್ತ 100% ಆಗಿ ಸಂಪೂರ್ಣವಾಗಿ 20ನೇ ಕಂತಿನ ಹಣ ಬಿಡುಗಡೆ ಆಗುತ್ತಂತೆ. ಯಾರಿಗೆಲ್ಲ 20ನೇ ಕಂತಿನ ಹಣ ಬಂದಿಲ್ಲ ಅಂತವ್ರು ಇವತ್ತ 20ನೇ ಕಂತಿನ ಹಣವನ್ನ ಪಡೆದುಕೊಳ್ತೀರಾ. ಸೊ ಇನ್ನು ನಮಗೆ ಬಂದಿರುವಂತಹ ಒಂದು ವರದಿ ಪ್ರಕಾರ ಇವತ್ತ ಬೆಳಗ್ಗೆ 11:30 ನಂತರ 21ನೇ ಕಂತಿನ ಹಣ ಈ ಒಂದು 18 ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಬಿಡುಗಡೆ ಆಗ್ತಾ ಇದೆ ಅಂತೆ. ಹೌದು ಸ್ನೇಹಿತರೆ, 21ನೇ ಕಂತಿನ 18 ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಆ ಒಂದು ಜಿಲ್ಲೆಗಳ ಹೆಸರುಗಳು ಈ ರೀತಿಯಾಗಿವೆ: ಬೆಳಗಾವಿ, ಬಾಗಲಕೋಟೆ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಹಾವೇರಿ, ಕೊಡಗು, ಕೋಲಾರ, ಕೊಪ್ಪಳ, ಬೀದರ್, ಮಂಡ್ಯ, ವಿಜಯಪುರ, ಮೈಸೂರು, ಚಾಮರಾಜನಗರ, ರಾಯಚೂರು, ಚಿಕ್ಕಬಳ್ಳಾಪುರ, ರಾಮನಗರ, ಮತ್ತೆ ಇಲ್ಲಿ ಶಿವಮೊಗ್ಗ,
ಚಿಕ್ಕಮಗಳೂರು ಅಂತ ಹೇಳಿದ್ದಾರೆ. 18 ಜಿಲ್ಲೆಗಳಿಗೆ ಟೋಟಲ್ ಆಗಿ 21ನೇ ಕಂತಿನ ಹಣ ಮೊದಲನೇ ಹಂತದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಆಲ್ರೆಡಿ ಈಗ ಏನು ಡಿಬಿಟಿ ಹಂತದಲ್ಲಿ 21ನೇ ಕಂತಿನ ಹಣ ಇರೋದ್ರಿಂದ, ಸೊ ಅಂದ್ರೆ ರಾಜ್ಯ ಸರ್ಕಾರದ ಕಡೆಯಿಂದ ಹಣ ಫಂಡ್ ಟ್ರಾನ್ಸ್ಫರ್ ಆಗಿದೆ. ತಾಲೂಕು ಪಂಚಾಯತ್ಗಳಿಂದ ಲೀಸ್ಟ್ ಅನ್ನ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿರೋ ಪ್ರಕಾರ ಡಿಬಿಟಿ ಪುಷ್ ಆಗಿದೆ. ಇಂಡಿಯನ್ ಬ್ಯಾಂಕ್ ಗಳಿಂದ ನಿಮ್ಮ ಖಾತೆಗಳಿಗೆ 21ನೇ ಕಂತಿನ ಹಣ ಬರೋದೊಂದೇ ಬಾಕಿ ಅಂತ ಹೇಳಿದ್ದಾರೆ. ಸೊ ಪ್ರತಿಯೊಬ್ರು ಪ್ರತಿ ಕ್ಷಣ ನೀವು ಕಾಯ್ತಾ ಇರ್ತಾರೆ, ನಮಗೆ ಗೊತ್ತು. ಅಂದ್ರೆ ಇವತ್ತ ಏನಿದೆ 11 ಬೆಳಿಗ್ಗೆ 11:30 ನಂತರ ನಿಮ್ಮ ಖಾತೆಗಳಿಗೆ 21ನೇ ಕಂತಿನ ಹಣ ಬರುತ್ತೆ. ಮತ್ತೆ ಕೆಲವರಿಗಂತೂ 20ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. ಮತ್ತೆ ಯಾವುದೇ ಸಂದರ್ಭದಲ್ಲಿ ಬೇಕಾದ್ರೂ ಕೆಲವರಿಗೆ 19ನೇ ಕಂತು 18ನೇ ಕಂತಿನ ಹಣ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಜಮಾ ಆಗ್ಬೋದು. ಅಂದ್ರೆ ಕೆಲವರಿಗೆ 2,000, ಕೆಲವರಿಗೆ 4,000 ಈ ರೀತಿಯಾಗಿ ಹಣ ಬರುವಂತ ಸಾಧ್ಯತೆ ಇದೆ. ಕೆಲವರಿಗೆ ಒಂದೇ ದಿನದಲ್ಲಿ 2,000 ರೂಪಾಯಿ ಡಬಲ್ ಬರುವಂತ ಸಾಧ್ಯತೆ ಇದೆ. ಜಸ್ಟ್ ವೇಟ್ ಮಾಡ್ತಾ ಇರಿ, ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇರಿ. ಯಾರಿಗೆ ಯಾವ ಕಂತಿನ ಹಣ ಬಂತು, ಎಷ್ಟು ಹಣ ಬಂತು, ಯಾವ ಜಿಲ್ಲೆಗೆ ಬಂತು, ಯಾವ ಜಿಲ್ಲೆಗೆ ಬಂದಿಲ್ಲ ಅನ್ನೋದನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸಿ.